ಇನ್ನು ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರವಾಗಿ ಮೂರನೆಯ ಅಧಿಕಾರಿಯ ತಲೆದಂಡೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಳ್ಳಾರಿಯ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಅವರು ಈಗ ವರ್ಗಾವಣೆ ಆಗಿದ್ದಾರೆ. ಈ ಮೂಲಕವಾಗಿ ಗಲಾಟೆ ವಿಚಾರವಾಗಿ ಮೂರನೇ ವ್ಯಕ್ತಿಯ ತಲೆದಂಡವನ್ನ ಈಗ ಸರ್ಕಾರ ಮಾಡಿದೆ. ಸ್ಥಳ ನಿಯೋಜನೆ ಮಾಡದೆ ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಗಲಭೆ ನಿಯಂತ್ರಣ ಮಾಡುವಲ್ಲಿ ವಿಫಲ ಆಗಿರುವಂತಹ ಚಂದ್ರಕಾಂತ್ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಆ ಒಂದು ಕಾರಣವನ್ನು ಕೊಟ್ಟು ಈಗ ನಂದಾರೆಡ್ಡಿ ಅವರನ್ನ ಯಾವುದೇ ಸ್ಥಳವನ್ನು ಗುರುತಿಸದೆ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಮಾಡಿದೆ ಸರ್ಕಾರ. ಘಟನೆ ಬಳಿಕ ಎಸ್ಪಿ ಪವನ್ ನೆಜ್ಜೂರ್ ಸಹ ಸಸ್ಪೆಂಡ್ ಆಗಿದ್ರು. ಆ ಬಳಿಕ ಡಿಐಜಿ ಆಗಿರುವಂತಹ ವರ್ತಿಕಾ ಕಟಿಯಾರ ಅವರು ಸಹ ವರ್ಗಾವಣೆ ಆಗಿದ್ರು. ಈಗ ಮೂರನೇ ವ್ಯಕ್ತಿಯಾಗಿ ಡಿವೈಎಸ್ಪಿ ನಂದಾರೆಡ್ಡಿ ಅವರು ಸಹ ಈಗ ವರ್ಗಾವಣೆ ಆಗಿದ್ದಾರೆ. ಆ ಮೂಲಕವಾಗಿ ಆ ಒಂದು ಗಲಾಟೆ ಏನಾಯ್ತಲ್ಲ, ಗಲಾಟೆಯ ಸಂದರ್ಭದಲ್ಲಿ ಇವು ಎಲ್ಲ ಅಧಿಕಾರಿಗಳು ಸಹ ಒಂದು ಶಿಸ್ತುಬದ್ಧ ಕ್ರಮವನ್ನು ಕೈಗೊಂಡಿದ್ದೇ ಆದರೆ ಆ ಗಲಾಟೆಯೂ ಸಹ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ, ಅಲ್ಲೊಬ್ಬ ವ್ಯಕ್ತಿಯೂ ಸಹ ಸಾವಿಗೀಡಾಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು. ಕಾರಣ ಏನು ಅಂದರೆ ಅಲ್ಲಿ ಬಹಳಷ್ಟು ಜನ ಗಲಾಟೆ ಆಗುವಂತಹ ಸಂದರ್ಭದಲ್ಲಿ ಪೊಲೀಸರು ಇರ್ತಾರೆ, ಆದರೂ ಸಹ ಏನು ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂತಹ ಕೂಗು ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿತ್ತು. ಈಗ ಅದಕ್ಕೆ ಸರ್ಕಾರ ಮೂರನೇ ಅಧಿಕಾರಿಯ ತಲೆದಂಡವನ್ನು ಮಾಡಿದೆ.